ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಬಂತು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ನಾಟಕದ ಎಲ್ಲ ನನ್ನ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಕೂಡ KSRTCಯಿಂದ ಮುಂದಿನ ದಿನಗಳಲ್ಲಿ ಡ್ರೈವರ್, ಕಂಡಕ್ಟರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲು ಸಿದ್ಧತೆಯನ್ನು ನಡೆಸಲಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಸ್ತೇನೆ. ಸ್ಕಿಪ್ ಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿದು ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ವಿಡಿಯೋ ಮುಂದುವರಿಸ್ತಿದ್ದೇನೆ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ KSRTC ಡ್ರೈವರ್ ಹುದ್ದೆಗಳ ನೇಮಕಾತಿ ಕುರಿತು ಲಭ್ಯವಿರುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಮುಖ್ಯ ಮಾಹಿತಿ ಏನಪ್ಪ ಅಂತಂದರೆ, ಕರ್ನಾಟಕ KSRTC ವತಿಯಿಂದ 2026 ಡ್ರೈವರ್ ಹುದ್ದೆಗಳ ಅಧಿಸೂಚನೆಯನ್ನು ಪ್ರಕಟವಾಗಿಲ್ಲ. ದಯವಿಟ್ಟು ಅಧಿಕೃತ ನೋಟಿಫಿಕೇಶನ್ ಬಂದ ನಂತರ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗಲಿದೆ ಅಂತೇಳಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ, ಇದೊಂದು ಇಂಪಾರ್ಟೆಂಟ್ ನೋಟ್ ಆಗಿದೆ. ಡ್ರೈವರ್ ಹುದ್ದೆಗೆ ನಿರೀಕ್ಷಿತ ಅರ್ಹತೆ ಏನಿರಬೇಕೆಂಬ ವಿದ್ಯಾರ್ಥಿ ಅಂತಂದರೆ SSLC ಪಾಸ್ ಆಗಿರಬೇಕಾಗತ್ತೆ. ನಿಮಗೆ ಮಾನ್ಯ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ HTV ಚಾಲನಾ ಪರವಾನಗಿ ಇರಬೇಕಾಗುತ್ತೆ. ಕರ್ನಾಟಕ ಟ್ರಾನ್ಸ್ಫರ್ ಬ್ಯಾಡ್ಜ್ ನಿಮಗೆ ಕಡ್ಡಾಯವಾಗಿ ಇರಬೇಕಾಗತ್ತೆ. ಏನಿರಬೇಕು? SSLC ಪಾಸ್ ಆಗಿರಬೇಕಾಗತ್ತೆ. ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ. ಟ್ರಾನ್ಸ್ಫರ್ಸ್ ಬ್ಯಾಡ್ಜ್ ಇದ್ದರೆ ನೀವು ಈ ಒಂದು ಡ್ರೈವರ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಸರಿನಾ, ದಯವಿಟ್ಟು ಯಾರಾದರೂ ಹೆವಿ ಬ್ಯಾಡ್ಜ್ ಇದ್ದು ನಿಮಗೆ ಮತ್ತು HTV ಇದ್ದರೆ, SSLC ಪಾಸ್ ಆಗಿದ್ದರೆ ದಯವಿಟ್ಟು ಅರ್ಜಿ ಸಲ್ಲಿಸಲಿಕ್ಕೆ ಇನ್ನು ಶುರುವಾಗಿಲ್ಲ. ಅಧಿಸೂಚನೆ ಬಂದ ನಂತರ ನಾನು ಇನ್ನೊಂದು ವೀಡಿಯೋನ ಮಾಡಿ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಸರಿನಾ, ಹುದ್ದೆಯ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋದಾದರೆ ಕನಿಷ್ಠ 24 ವರ್ಷ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಸರಿನಾ, ಗರಿಷ್ಠ 40 ವರ್ಷಗಳು ಮೀರಿರಬಾರದು. ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮದಂತೆ ವಯೋಮಿತಿ ಸಡಿಲಿಕೆ ನೋಟಿಫಿಕೇಷನಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಸರಿನಾ, ಇದು ವಯೋಮಿತಿ ಬಗ್ಗೆ ಆಗಿತ್ತು ಸ್ನೇಹಿತರೆ. ಇನ್ನು ಮುಂದೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಬರುತ್ತಪ್ಪ ಅಂದರೆ, ಡ್ರೈವರ್ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ದಾಖಲಾತಿ ಪರಿಶೀಲನೆ ಇರುತ್ತೆ, ಡ್ರೈವಿಂಗ್ ಟ್ರ್ಯಾಕ್ ಟೆಸ್ಟ್ ಇರುತ್ತೆ, ವೈದ್ಯಕೀಯ ಪರೀಕ್ಷೆ ಇರುತ್ತೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ರಿಲೀಸ್ ಮಾಡಿ ನಿಮ್ಮನ್ನು ಹುದ್ದೆಗೆ ತೊಗೊಳ್ತಾರೆ ಸ್ನೇಹಿತರೆ. ಸರಿನಾ, ಇದು ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಆಗಿತ್ತು ಸ್ನೇಹಿತರೆ. ಮುಂದೆ ಈ ಒಂದು KSRTC ಡ್ರೈವರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಅಂತ ತಿಳ್ಕೊಳ್ಳೋದಾದರೆ, ಅಧಿಕೃತ ಅಧಿಸೂಚನೆ ಪ್ರಕಟವಾದ ನಂತರ KSRTC ರಿಕ್ರೂಟ್ಮೆಂಟ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಸರ್, ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಡ್ರೈವರ್, ಕಂಡಕ್ಟರ್ ಹುದ್ದೆ, ಟೆಕ್ನಿಷಿಯನ್ ಹುದ್ದೆ ಎಲ್ಲ ಒಂದು ಹುದ್ದೆಗಳಿಗೂ ಕೂಡ ಇಲ್ಲಿ ನೇಮಕಾತಿ ನಡೆಯುತ್ತೆ ಅಂತ ಒಂದು ಸೂಚನೆ ಕೂಡ ಬಂದಿದೆ ಸ್ನೇಹಿತರೆ. ಸರಿನಾ, ಕೊನೆಯ ಮಾತು ಏನಪ್ಪ ಅಂತಂದರೆ ಸ್ನೇಹಿತರೆ, ಅಧಿಕೃತ ಡ್ರೈವರ್ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆಯಾದ ಕೂಡಲೇ ಹುದ್ದೆಗಳ ಸಂಖ್ಯೆ, ಅರ್ಜಿ ದಿನಾಂಕ, ಪರೀಕ್ಷೆ ಅಥವಾ ಟ್ರ್ಯಾಕ್ ಟೆಸ್ಟ್ ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ, ಇಷ್ಟು ಈ ಒಂದು ಡ್ರೈವರ್ ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಯಾರಾದರೂ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದು ಹೆವಿ ಬ್ಯಾಡ್ಜ್ ಇದ್ದರೆ, HTV ಇದ್ದರೆ ದಯವಿಟ್ಟು ಅರ್ಜಿ ಹಾಕಲಿಕ್ಕೆ ಈಗಲಿಂದನೇ ತಯಾರಿಯನ್ನು ಮಾಡಿಕೊಳ್ಳಿ. ಡ್ರೈವಿಂಗ್ನಲ್ಲಿ ಪಕ್ಕಾ ಇದ್ದರೆ ಮಾತ್ರ ಅರ್ಜಿಗಳನ್ನು ಹಾಕಿ ಸ್ನೇಹಿತರೆ. ಮತ್ತು ಟ್ರ್ಯಾಕ್ ಟೆಸ್ಟಲ್ಲಿ ಫೇಲ್ ಆದರೆ ನೀವು ಕ್ಯಾನ್ಸಲ್ ಕೂಡ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸರಿನಾ, ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದೇ ಥರದ ಹೆಚ್ಚಿನ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಳ ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ದಯವಿಟ್ಟು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ ಕ್ಲಿಕ್ ಮಾಡಿ ಮುಗಿಸ್ತೇನೆ ವಿಡಿಯೋನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.